ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವ ಅಪಾಯಕಾರಿ ಅನಾರೋಗ್ಯಗಳ ಪೈಕಿ ಹೀಟ್ ಸ್ಟ್ರೋಕ್ ಕೂಡ ಒಂದು. ಇದು ಹೃದಯಾಘಾತಕ್ಕೂ ಕಾರಣವಾಗಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಮುಖ್ಯ. ಅಲ್ಲದೆ ಇದನ್ನ ಆರಂಭದಲ್ಲಿಯೇ ಗುರುತಿಸಿ ಚಿಕಿತ್ಸೆ ಪಡೆದುಕೊಂಡ್ರೆ ನಿಯಂತ್ರಿಸಬಹುದು. ಇಲ್ಲವಾದ್ರೆ ಜೀವಕ್ಕೆ ಕುತ್ತು ತರುವ ಅಪಾಯ ಸಾಧ್ಯತೆಗಳು ಇರ್ತವೆ. ಹೀಗಾಗಿ ಹೀಟ್ ಸ್ಟ್ರೋಕ್ ನಿಂದ ಹೃದಯಾಘಾತ ಆಗದಂತೆ ತಡೆಯೋದರ ಕುರಿತ ಬಹುಮುಖ್ಯ ಮಾಹಿತಿ ಇಲ್ಲಿದೆ. ರಣರಿಣ ಬಿಸಿಲು ಜೀವಕ್ಕೆ ಕುತ್ತು ತರಬಹುದು ಜೋಕೆ. ಹೀಟ್ ಸ್ಟ್ರೋಕ್ ನಿಂದ ಹೃದಯಾಘಾತ ತಡೆಯೋದು ಹೇಗೆ? ಬೇಸಿಗೆ ಕಾಲದಲ್ಲಿ ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ಜನ ತತ್ತರಿಸುವಂತಾಗಿದೆ. ಹವಾಮಾನ ಬದಲಾವಣೆಯಿಂದಾಗಿ ಬಿಸಿ ಗಾಳಿ ಹೆಚ್ಚುತ್ತಿದೆ. ಇದರಿಂದ ಅನೇಕ ರೀತಿಯ ರೋಗಗಳು ಜನರನ್ನ ಹೈರಾಣಾಗಿಸಿದೆ. ಬೇಸಿಗೆಯಲ್ಲಿ ಕಾಣಿಸಿಕೊಳ್ಳುವ ಅಪಾಯಕಾರಿ ಅನಾರೋಗ್ಯಗಳ ಪೈಕಿ ಹೀಟ್ ಸ್ಟ್ರೋಕ್ ಕೂಡ ಒಂದು. ಇದು ಹೃದಯಾಘಾತಕ್ಕೂ ಕಾರಣವಾಗಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸೋದು ಮುಖ್ಯ. ಅಲ್ಲದೆ ಇದನ್ನ ಆರಂಭದಲ್ಲಿಯೇ ಗುರುತಿಸಿ ಚಿಕಿತ್ಸೆ ಪಡೆದುಕೊಂಡ್ರೆ ನಿಯಂತ್ರಿಸಬಹುದು. ಇಲ್ಲವಾದ್ರೆ ಜೀವಕ್ಕೆ ಕುತ್ತು ತರುವ ಸಾಧ್ಯತೆಗಳಿರುತ್ತೆ. ಯಾವುದೇ ಪ್ರದೇಶದಲ್ಲಿ ತಾಪಮಾನವು 40 ಡಿಗ್ರಿಗಳಿಗಿಂತ ಹೆಚ್ಚಿದ್ರೆ ಹೀಟ್ ಸ್ಟ್ರೋಕ್ ಅಪಾಯವಿರುತ್ತೆ. ಸಾಮಾನ್ಯವಾಗಿ ದೇಹ ಅತಿಯಾಗಿ ನಿರ್ಜಲೀಕರಣಗೊಂಡಾಗ, ಹೆಚ್ಚು ಮಸಾಲೆಯುಕ್ತ ಆಹಾರ ಸೇವನೆ ಮಾಡಿದಾಗ, ಮದ್ಯಪಾನ, ದ್ರವ ಆಹಾರಗಳ ಕೊರತೆ ಉಂಟಾದಾಗ, ಹೆಚ್ಚು ದಪ್ಪನೆಯ ಬಟ್ಟೆ ಧರಿಸೋದ್ರಿಂದ ದೇಹಕ್ಕೆ ಅಗತ್ಯವಿರುವಷ್ಟು ಗಾಳಿ ಸಿಗೋದಿಲ್ಲ. ಇದರಿಂದ ಇನ್ನಷ್ಟು ಉಷ್ಣತೆ ಜಾಸ್ತಿ ಆಗತ್ತೆ. ಈ ಎಲ್ಲ ಕಾರಣಗಳಿಂದ ಹೀಟ್ ಸ್ಟ್ರೋಕ್ ಉಂಟಾಗತ್ತೆ. ಈ ರೀತಿ ಆಗೋದನ್ನ ತಪ್ಪಿಸಲು ಮೊದಲು ಇದರ ರೋಗ ಲಕ್ಷಣಗಳನ್ನ ತಿಳಿದುಕೊಳ್ಳೋದು ಮುಖ್ಯವಾಗುತ್ತೆ. ಹಾಗಿದ್ರೆ ಹೀಟ್ ಸ್ಟ್ರೋಕ್ ನ ರೋಗ ಲಕ್ಷಣಗಳು ಯಾವ್ಯಾವು ನೋಡೋಣ. ದಣಿವು, ಇದು ಹೃದಯಾಘಾತದ ಆರಂಭಿಕ ಲಕ್ಷಣವಾಗಿರಬಹುದು. ಕೆಲವು ಜನರು ಬೇಸಿಗೆಯಲ್ಲಿ ಬೇಗನೆ ಆಯಾಸಗೊಳ್ತಾರೆ. ಇದು ಹೃದಯದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಬೇಸಿಗೆಯಲ್ಲಿ ನೀವು ಇದ್ದಕ್ಕಿದ್ದಂತೆ ಮೂರ್ಛೆ ಹೋದ್ರೆ ಅದು ಹೃದಯಾಘಾತದ ಸಂಕೇತವೂ ಆಗಿರಬಹುದು. ಆದ್ದರಿಂದ ಅದನ್ನ ನಿರ್ಲಕ್ಷಿಸಬಾರದು. ಇನ್ನು ತಲೆನೋವು, ಸೂರ್ಯನ ಪ್ರಕಾಶಮಾನವಾದ ಕಿರಣಗಳಿಂದ ನಿಮಗೆ ನಿರಂತರ ತಲೆನೋವು ಬರ್ತಿದ್ರೆ ಇದು ನಿಮ್ಮ ಬಿಪಿಯನ್ನ ಹೆಚ್ಚು ಮಾಡುವ ಅಪಾಯವಿದೆ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಇದಕ್ಕೆ ಚಿಕಿತ್ಸೆ ಮಾಡೋದು ಅಗತ್ಯ. ಇಲ್ಲವಾದಲ್ಲಿ ಹೃದಯಾಘಾತ ಸಂಭವಿಸಬಹುದು. ಹೆಚ್ಚುತ್ತಿರುವ ತಾಪಮಾನದಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗಬಹುದು. ಇದು ಕೂಡ ಹೃದ್ರೋಗಕ್ಕೆ ಕಾರಣವಾಗಬಹುದು. ಅಷ್ಟಕ್ಕೂ ಹೀಟ್ ಸ್ಟ್ರೋಕ್ ನಿಂದ ಹೃದಯಾಘಾತ ಹೇಗೆ ಸಂಭವಿಸುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗಿರಬಹುದು. ಅಂದ ಹಾಗೆ ಹೀಟ್ ಸ್ಟ್ರೋಕ್ ನಿಂದ ಹೃದಯಾಘಾತ ಸಂಭವಿಸಬಹುದು. ಯಾಕಂದ್ರೆ ಹೆಚ್ಚುತ್ತಿರುವ ಶಾಖಕ್ಕೆ ಅನುಗುಣವಾಗಿ ದೇಹವು ಕೂಡ ತಾಪಮಾನ ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೆ. ಈ ಕಾರಣದಿಂದಾಗಿ ಹೃದಯವು ಹೆಚ್ಚು ರಕ್ತವನ್ನ ಪರಿಚಲನೆ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ಹೃದಯದ ಮೇಲೆ ಒತ್ತಡ ಇರುತ್ತೆ. ಇದರಿಂದಾಗಿ ಹೃದಯ ಬಡಿತ ವೇಗವಾಗಬಹುದು. ಈ ಹಠಾತ್ ಬೆಳವಣಿಗೆಯಿಂದ ಹೃದಯಾಘಾತ ಸಂಭವಿಸಬಹುದು. ಹಾಗಿದ್ರೆ ಈ ಅಪಾಯ ಹೆಚ್ಚಾಗಿ ಯಾರಿಗಿರಬಹುದು? ಗರ್ಭಿಣಿಯರು, ವೃದ್ಧರು, ಹಾಗೆಯೇ ಈಗಾಗಲೇ ಹೃದ್ರೋಗ ಸಮಸ್ಯೆ ಇರೋರು ಹೆಚ್ಚು ಜಾಗರೂಕರಾಗಿರಬೇಕು ಅಂತಾರೆ ತಜ್ಞರು. ಇನ್ನು ತೀವ್ರ ಬಿಸಿಲಿರುವ ಸಂದರ್ಭದಲ್ಲಿ ಹೊರಗೆ ಹೋಗುವುದನ್ನ ತಪ್ಪಿಸಿ. ಅಗತ್ಯವಾಗಿ ಹೊರಗೆ ಹೋಗಬೇಕು ಅನ್ನೋರು ಕೆಲವು ವಿಧಾನಗಳನ್ನ ಅನುಸರಿಸಿ. ನಿತ್ಯವೂ ಕೂಡ 7 ರಿಂದ 8 ಲೋಟ ನೀರು ಕುಡಿಯಿರಿ. ನಿಂಬೆ ರಸದಿಂದ ಪಾನಕ ಮಾಡಿ ಕುಡಿಯಿರಿ. ಬೆಳಗ್ಗಿನ ಉಪಹಾರವನ್ನ ತಪ್ಪಿಸಬೇಡಿ. ಹಸಿರು ತರಕಾರಿ ಮತ್ತು ಹಣ್ಣುಗಳನ್ನ ಸೇವಿಸಿ. ಸಡಿಲವಾಗಿರುವ ಬಟ್ಟೆಗಳನ್ನ ಧರಿಸಿ. ಇನ್ನು ಬಿಸಿಲಿನ ಸಂದರ್ಭದಲ್ಲಿ ಈಗಾಗಲೇ ವಿವರಿಸಿದ ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.